ಜಿಲ್ಲೆ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ನಿಲ್ದಾಣದ ಮುಂದೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅವೈಜ್ಞಾನಿಕವಾಗಿ ಮೆಟ್ರೋ ದರವನ್ನು ಏರಿಕೆ ಮಾಡಿರುವ ಬಗ್ಗೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಬಿಬಿಎಂಪಿ ಮಾಜಿ ಸದಸ್ಯರಾದ ಎಸ್ ಕೇಶವಮೂರ್ತಿ ಅವರು, ಕೇಂದ್ರ ಸರ್ಕಾರ ರಚಿಸಿರುವ ಸಮಿತಿಯ ಶಿಫಾರಸಿನಂತೆ ಮೋದಿ ಸರ್ಕಾರ ಅವೈಜ್ಞಾನಿಕವಾಗಿ ಮೆಟ್ರೋ ದರವನ್ನು ಏರಿಕೆ ಮಾಡಿದೆ. ಈ ಸತ್ಯವನ್ನ ಮುಚ್ಚಿಟ್ಟು ರಾಜ್ಯ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ಮೇಲೆ ಬೊಟ್ಟು ಮಾಡುತ್ತಿದೆ ಎಂದು ಮಾಜಿ ಬಿಬಿಎಂಪಿ ಸದಸ್ಯರಾದ ಎಸ್ ಕೇಶವಮೂರ್ತಿ ಕೇಂದ್ರ ಸರ್ಕಾರದ ನಡೆಯನ್ನ ಖಂಡಿಸಿದರು. ನಂತರ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರಾದ ಅಬ್ದುಲ್ ವಾಜಿದ್ ಮಾತನಾಡಿ, ಭಿತ್ತಿ ಪತ್ರ ಹಿಡಿದು ಮೆಟ್ರೋ ಪ್ರಯಾಣವು ಮಧ್ಯಮ ವರ್ಗದ ಜನರ ಜೀವನಾಡಿಯಾಗಿದ್ದು, ಈಗ ಏಕಾಏಕಿ ಟಿಕೆಟ್ ದರ ಮನಸ್ಸೋ ಇಚ್ಛೆ ಹೆಚ್ಚಳ ಮಾಡಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಇದನ್ನ ರಾಜ್ಯದ ಬಿಜೆಪಿ ನಾಯಕರು ಸಾರ್ವಜನಿಕರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಎಂದು ಜನರ ದಾರಿ ತಪ್ಪಿಸುತ್ತಿದ್ದಾರೆ. ನಾಚಿಕೆಯಾಗಬೇಕು ಇವರಿಗೆ. ರಾಜ್ಯದಿಂದ 25ಕ್ಕೂ ಹೆಚ್ಚಿನ ಸಂಸದರು ಆರಿಸಿ ಹೋಗಿ ಏನು ಮಾಡುತ್ತಿದ್ದಾರೆ ಎಂದು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ವಾಜಿದ್ ಹೇಳಿದರು. ಇದೇ ವೇಳೆ ಮೆಟ್ರೋ ಪ್ರಯಾಣಿಕರಿಗೆ ಗುಲಾಬಿ ಹೂವು ನೀಡಿ ಕೇಂದ್ರ ಸರ್ಕಾರದ ವೈಫಲ್ಯ ತಿಳಿಸಿದ್ರು. ಕೂಡಲೇ ಪೊಲೀಸರು ಪ್ರತಿಭಟನೆ ಮಾಡುತ್ತಿದ್ದ ಕಾರ್ಯಕರ್ತರು ಹಾಗೂ ಮುಖಂಡರನ್ನ ವಶಕ್ಕೆ ಪಡೆದುಕೊಂಡು ಬಸ್ನಲ್ಲಿ ಠಾಣೆಗೆ ಕರೆದೊಯ್ದರು. ಪಕ್ಷದ ಉತ್ತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ವಾಜಿದ್, ಬಿಬಿಎಂಪಿ ಮಾಜಿ ಸದಸ್ಯ ಎಂ ಶಿವರಾಜ್, ಮುಖಂಡರುಗಳಾದ ಕೃಷ್ಣಮೂರ್ತಿ, ಸುಧೀಂದ್ರ, ಶಿವಕುಮಾರ್, ಜನಾರ್ದನ, ನಟರಾಜ್ ಸೇರಿದಂತೆ ಹಿರಿಯ ಮುಖಂಡರುಗಳು, ಯುವ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡು ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದವರು ಏನು ಮೆಟ್ರೋ ಬೆಲೆ ಏರಿಸಿದ್ದಾರೆ ಅದರ ವಿರುದ್ಧವಾಗಿ ನಾವು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ನಮ್ಮ ವಾಜಿದ್ ಅವರು, ಶಿವರಾಜ್ ಅವರು, ಶಿವಕುಮಾರ್ ಅವರು, ಸುಧೀಂದ್ರ ಅವರು, ನಟರಾಜ್ ಅವರು ಎಲ್ಲ ಸೇರಿ ನಾವು ಇವತ್ತು ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ರೋಜ್ ಹೂವು ಕೊಡೋದ್ರ ಮುಖಾಂತರ ಇಲ್ಲ, ಇದು ಕೇಂದ್ರ ಸರ್ಕಾರದ ಮಾಡಿರತಕ್ಕಂಥ ಒಂದು ಆಜ್ಞೆ. ಹಾಗಾಗಿ ನಾವು ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈಗ ಇವತ್ತು 7 ವರ್ಷ ಆದ ನಂತರ ಕೇಂದ್ರ ಸರ್ಕಾರದವರು ಮೆಟ್ರೋ ಬೆಲೆ ಏರಿಕೆಯನ್ನು ಸುಮಾರು 50% 100% ಏರಿಕೆ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಕ್ಕಂಥದ್ದು. ಮೆಟ್ರೋ ಮಾಡೋದು ಉದ್ದೇಶ ಏನಕ್ಕೆ? ಸಾರ್ವಜನಿಕರು ಆರಾಮ್ಸೆ ಓಡಾಡಬೇಕು, ಬೆಂಗಳೂರು ಟ್ರಾಫಿಕ್ ಆಗಬಾರ್ದು, 2 ವೀಲರ್ ಹೋಗಬಾರ್ದು, ಬಸ್ಸಲ್ಲಿ ಹೋಗಬಾರ್ದು ಅಂತ ಹಿನ್ನೆಲೆ 2017ರಲ್ಲಿ ಏರಿಕೆ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಕಮಿಟಿ ಮಾಡಿದ್ರು, 2024ರಲ್ಲಿ ಒಂದು ಕಮಿಟಿ ಮಾಡಿದ್ರು. ಮೆಟ್ರೋ ಕಾರ್ಪೊರೇಷನ್ನು ಇವತ್ತು ಎಲ್ಲ ರಾಜ್ಯದಲ್ಲಿ ಸೆಂಟ್ರಲ್ ಮೆಟ್ರೋ ಕಾರ್ಪೊರೇಷನ್ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ನಮ್ಮ ಮೆಟ್ರೋ BMRCಯಲ್ಲೂ ಒಂದು ಪತ್ರವನ್ನು ಬರೆದಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟುಗೆ ರಿವಿಷನ್ ಮಾಡಬೇಕಂತ ಒಂದು ಸಮಿತಿ ರಚನೆ ಮಾಡಿದ್ದಾರೆ. ರಿಟೈರ್ಡ್ ಜಡ್ಜು, ನಮ್ಮ ಚೆನ್ನೈ ರಿಟೈರ್ಡ್ ಜಡ್ಜ್ನ ಸಮಿತಿ ರಚನೆ ಮಾಡಿ ಅವರು ಬಂದು ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರ ಅನುಮತಿ ಪಡ್ಕೊಂಡು ಇದು ಏರಿಕೆ ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಿಜ ಅಂತ ನಾವು ಜನರಿಗೆ ಮುಟ್ಟಬೇಕು. ನಾನು ಅದೇ ಹೇಳ್ತಾ ಇರೋದು. ಈಗ ಕಮಿಟಿ ಮಾಡಿರೋದು ಯಾರು? ಸೆಂಟ್ರಲ್ ಕಾರ್ಪೊರೇಷನ್ ಅವರು ಕಮಿಟಿ ಮಾಡಿರ್ತಕ್ಕಂಥದ್ದು. ಅವರು ರಿವಿಷನ್ ಮಾಡೋದು ರೇಟು. ಪತ್ರ ಬರೆದಿರೋದು ನಮ್ಮ ರಾಜ್ಯ ಸರ್ಕಾರ ಮಾಡಿದರೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯೋರು, ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಕಾರ್ಪೊರೇಷನ್ಗೆ ಪತ್ರ ಬರೆದಿರೋದು. ಅವ್ರು ಬಂದು ರಿವಿಷನ್ ಮಾಡಿ ಏರಿಕೆ ಮಾಡಿರ್ತಕ್ಕಂಥ ಖಂಡನೆ. ಇದು ಮೋದಿ ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತ ಹೇಳಕ್ ಇಷ್ಟಪಡ್ತು. ಥ್ಯಾಂಕ್ ಯು. ಕೇಂದ್ರ ಸರ್ಕಾರದ ವೈಫಲ್ಯ ಮತ್ತೆ ಈ ರಾಜ್ಯದಿಂದ ಗೆದ್ದೋದಂತ ಅನೇಕ ಎಂಪಿಗಳು, ಬಿಜೆಪಿ ಎಂಪಿಗಳು ಏನ್ ಮಾಡ್ತಾ ಇದಾರೆ? ಅಲ್ಲಿ ಧ್ವನಿ ಎತ್ತಬೇಕಲ್ಲ, ಧ್ವನಿ ಎತ್ತಲ್ಲೇ ಬಂದು ಇಲ್ಲಿ ಜನಗಳಿಗೆ ಬರೆ ಹಾಕ್ಬಿಟ್ಟು ಅವರೇ ಶೋ ಕೊಡ್ತಾವ್ರೆ. ಎಲ್ಲಿ ಅವರೇ ಶೋ ಕೊಡ್ತಾರೆ. ಮೆಟ್ರೋ ಇಂದ ರಾಜ್ಯದ ಇವತ್ತು ತೆರಿಗೆ ಹಣವನ್ನು ಕೇಂದ್ರಕ್ಕೂ ಸಹ ಕೊಡ್ತೀವಿ ನಾವು ಅಲ್ವಾ? ಕೇಂದ್ರದವ್ರು ಕೊಡ್ಬೇಕಲ್ಲ ನಮಗೆ. ಕೊಡದಲ್ಲ ಸುಮ್ಮನೆ ಇವಾಗ ಜನಗಳ ಮೇಲೆ ಹೊರೆ. ನಾನು ಹೇಳ್ತಕ್ಕಂಥದ್ದು ಮೆಟ್ರೋ ಇಂದ ಸಾರ್ವಜನಿಕರು, ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಓಡಾಡತಕ್ಕಂಥ ಒಂದು ಕೇಂದ್ರ ಬಿಂದು. ಆ ಕೇಂದ್ರ ಬಂದಿಗೆ ಕೇಂದ್ರ ಸರ್ಕಾರ ಇವತ್ತು ಅವ್ರಿಗೆ ರಿಯಾಯಿತಿ ಕೊಡಬೇಕು. ಅಂಥದ್ರಲ್ಲಿ
ಬೆಲೆ ಏರಿಕೆ ಮಾಡಿಕೊಂಡು ಇವತ್ತು ರಾಜ್ಯ ಸರ್ಕಾರಕ್ಕೆ ಗೂಬೆ ಕೂರಿಸೋದು ಸರಿ ಇಲ್ಲ. ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಬೆಲೆ ಕಡಿಮೆ ಮಾಡಿಸಲು ಕಾಂಗ್ರೆಸ್ ಪಾತ್ರ ಏನಾಗಿದೆ? ನೋಡಿ, ಕಾಂಗ್ರೆಸ್ ಇಲ್ಲಿನ ಸಾರ್ವಜನಿಕವಾಗಿ ಏನು ಇವಾಗ ಗ್ಯಾರಂಟಿಗಳ ಉದಾಹರಣೆ ಇಲ್ವಾ, ಮತ್ತೆ ನಾವು ಅದನ್ನ ಗ್ಯಾರಂಟಿಗಳು ಕೊಡ್ತಾ ಇಲ್ವಾ? ಸಾರ್ವಜನಿಕರ ಅನುಕೂಲ ಆಗ್ಲಿದ್ದಾನೆ 2,000 ರೂಪಾಯಿ ಒಬ್ಬ ಮಹಿಳೆ ಕೊಡ್ತೀವಿ ಅಂದ್ರೆ ಆ ಮಹಿಳೆ ತಗೊಂಡ್ಬಂದು ಬೇರೆ ಬೇರೆ ಇದಕ್ಕೆ ಕೊಡ್ತಾರೆ, ಒಂದ್ ಕಡೆ ಕಿತ್ಕೊಂತಾರೆ. ನೋಡಿ, ಇದು ಹಿಂದೆ ಇವತ್ತು ಇದು ಪಾತ್ರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಆ ಕೇಂದ್ರ ಸರ್ಕಾರ ಪಾತ್ರವನ್ನ ಅವ್ರು ತೋರಿಸ್ಬೇಕು ಅಲ್ವಾ? ಅವ್ರ ಪಾತ್ರ ಇಲ್ಲ ರೀ, ನಾವು ರಿಯಾಯಿತಿ ಕೊಟ್ಟಿದೀವಿ, ನಮ್ಮ ಪಾತ್ರ ಇದೆ ಅಂತ ಕೊಡಿ ಅಂತ ಹೇಳಿ ಅವ್ರಿಗೆ ಹೇಳಕ್ ಇದಿಲ್ಲ. ಇಲ್ಲಿ ಗೆದ್ದೋದಂತ ಇವ್ರು ಏನ್ ಮಾಡ್ತಾರೆ MP ಗಳು? ಅವ್ರ ಪಾತ್ರ ಇದೆ, ದಯವಿಟ್ಟು ಇದು ಗಮನ ಹರಿಸ್ಬೇಕು ವಿನಂತಿ.